ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಲಾಸ್ಟ್ ವಿಡಿಯೋದಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಡಾಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿದ್ವಿ. ಈ ವಿಡಿಯೋದಲ್ಲಿ ಆ ಡಾಮ್ ನಲ್ಲಿ ಯಾವ್ದೆಲ್ಲ ಪ್ರಾಪರ್ಟೀಸ್ ಇದೆ ಅಥವಾ ಮೆಥಡ್ಸ್ ಇವೆ ಅಂತ ನೋಡೋಣ. ಹಾಗೆ ಇನ್ನೊಂದು ಟಾಪಿಕ್ ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಓಕೆನಾ? ನಾನು ಇಲ್ಲಿ ಸ್ವಲ್ಪ HTML ಕೋಡ್ ಮತ್ತೆ CSS ಕೋಡ್ ತಗೊಂಡಿದ್ದೀನಿ. ಇದ್ರ ಬಗ್ಗೆ ಜಾಸ್ತಿ ಒರಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ನಾವಿಲ್ಲಿ ಪ್ರಾಜೆಕ್ಟ್ ಮಾಡ್ತಿಲ್ಲ. ಜಸ್ಟ್ ಜಾವಾಸ್ಕ್ರಿಪ್ಟ್ ಡಾಮ್ ಬಗ್ಗೆ ಮತ್ತೆ ಇನ್ನು ಕೆಲವು ಟಾಪಿಕ್ ಕವರ್ ಮಾಡಕ್ಕೆ ಈ ಕೋಡ್ ನ ಬಳಸ್ಕೊತಾ ಇದೀವಿ ಅಷ್ಟೇ. ಓಕೆನಾ? ಈ ಟಾಪಿಕ್ ಎಲ್ಲ ಮುಗ್ದಾದ್ಮೇಲೆ ನಾವೇ ಒಂದು ಪ್ರಾಜೆಕ್ಟ್ ಮಾಡೋಣ, ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಅರ್ಥ ಆಗುತ್ತೆ. ಸೊ ಡೋಂಟ್ ವರಿ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ, HTML ಅನ್ನೋದು ಒಂದು ಡಾಕ್ಯುಮೆಂಟ್ ನ ಆಬ್ಜೆಕ್ಟ್ ಆಗಿರುತ್ತೆ. ಆ ಆಬ್ಜೆಕ್ಟ್ ನ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ಹೇಗೆ ಆಕ್ಸೆಸ್ ಮಾಡೋದು ಅಥವಾ ಮ್ಯಾನಿಪುಲೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಲೈಕ್ ಇವಾಗ ಇಲ್ಲಿ ನೋಡಿದ್ರೆ ಜಾವಾಸ್ಕ್ರಿಪ್ಟ್ ಪೇಜ್ ಅಲ್ಲಿ ಯಾವುದೇ ಕೋಡ್ ಬರ್ದಿಲ್ಲ. ಈ ಪೇಜ್ ನಲ್ಲಿ ಕೋಡ್ ಬರ್ದು ಈ HTML ಕೋಡ್ ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಲೈಕ್ ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಟಾಪಿಕ್ ಇಂತ ಮುಂಚೆ ಕೆಲವು ಡಾಕ್ಯುಮೆಂಟ್ ನ ಪ್ರಾಪರ್ಟೀಸ್ ನೋಡೋಣ. ನಾನು ಕೆಲವು ಪ್ರಾಪರ್ಟೀಸ್ ನ ತೋರಿಸ್ತೀನಿ ಅಂಡ್ ಕೆಲವನ್ನ ನೀವೇ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಫಸ್ಟ್ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ವೇರ್ ಅಂತಾನೆ ಇರ್ಲಿ. ಸೊ ವೇರ್. ಸೊ ಇದನ್ನ ಕನ್ಸೋಲ್ ಮಾಡ್ಕೊಳ್ಳೋಣ. ಕನ್ಸೋಲ್ ಲಾಗ್ ಕಮೆಂಟ್ ಎಲ್ಲ ವೇರ್. ಓಕೆ. ಅಂಡ್ ಇವಾಗ ಒಂದೊಂದೇ ಪ್ರಾಪರ್ಟೀಸ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ವೇಲ್ ಈಸ್ ಈಕ್ವಲ್ ಟು ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟ್ ಅಂತ ನೋಡಿದ್ರೆ ಏನ್ ಬರುತ್ತೆ ಅಂತ ನೀವು ಗೆಸ್ ಮಾಡಿ. ಲೈಕ್ ಇವಾಗ ಇದು ರನ್ ಮಾಡಿ ನೋಡಿದ್ರೆ ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಬರುತ್ತೆ. ಡಾಕ್ಯುಮೆಂಟ್ ಪ್ರಾಪರ್ಟೀಸ್ ಅಂದ್ರೆ ಯಾವುದು? HTML ಕೋಡ್. ಸೊ ಅದು ಶೋ ಆಗುತ್ತೆ. ಅಂಡ್ ಈ ಬ್ರೌಸರ್ ಅಲ್ಲಿ ರನ್ ಆಗ್ತಿರೋ ಔಟ್ಪುಟ್ ನಾವು ಬರ್ತಿದೀವಲ್ಲ, HTML ಮತ್ತೆ CSS ಕೋಡ್. ಸೊ ಅದ್ರ ಔಟ್ಪುಟ್ ಇದು. ನಾವು ಸಿಂಪಲ್ ಆಗಿ ಏನೋ ಒಂದು ರ್ಯಾಂಡಮ್ ಬಗ್ಗೆ ಕೋಡ್ ಬರ್ದಿದ್ದೀನಿ. ಲೈಕ್ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ, ಲೈಕ್ ಟು ಡೂ ಲಿಸ್ಟ್ ತರ. ಲೈಕ್ ಇದೇನು ವರ್ಕ್ ಆಗಲ್ಲ. ಜಸ್ಟ್ ಬಾತ್ ಅಂತ ಹಾಕಿದ್ರೆ ಹ್ಯಾಡ್ ಟಾಸ್ಕ್ ಆ್ಯಡ್ ಆಗಲ್ಲ. ನಾನೇ ಆಲ್ರೆಡಿ 3 ಟಾಸ್ಕ್ ನ ಮ್ಯಾನ್ಯಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ಓರಿ ಮಾಡಕ್ ಹೋಗ್ಬೇಡಿ. ಅಂಡ್ ನಾವಿಲ್ಲಿ ಏನ್ ಮಾಡಿದ್ವಿ, ಕನ್ಸೋಲ್ ಮಾಡಿದ್ವಿ. ಸೊ ಇದನ್ನ ಕನ್ಸೋಲ್ ಮಾಡಿ ಇನ್ಸ್ಪೆಕ್ಟ್. ಕನ್ಸೋಲ್ ನೋಡಿದ್ರೆ ಡಾಕ್ಯುಮೆಂಟ್ ನಾವು ಕನ್ಸೋಲ್ ಮಾಡಿದೀವಿ. ಸೊ ಡಾಕ್ಯುಮೆಂಟ್ ಇದೆ. ಸೊ ಡಾಕ್ಯುಮೆಂಟ್ ಅಲ್ಲಿ ಈ HTML ಕೋಡ್ ಬರುತ್ತೆ, ಆಬ್ಜೆಕ್ಟ್ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ನಾವಿಲ್ಲಿ ಏನ್ ಕೋಡ್ ಬರ್ದಿದೀವಿ ಆ ಕೋಡ್ ಇಲ್ಲಿ ಶೋ ಆಗುತ್ತೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಆಗಿ. ಅಂಡ್ ನೆಕ್ಸ್ಟ್ ಡಾಕ್ಯುಮೆಂಟ್ ಡಾಟ್ ಆಲ್ ಅಂತ ಹಾಕಿದ್ರೆ ಡಾಕ್ಯುಮೆಂಟ್ ಆಲ್ ಅಂದ್ರೆ ನಾವು ಈ ಕೋಡ್ ಒಳಗೆ HTML ಕೋಡ್ ಅಲ್ಲಿ ಯಾವುದೇ ಟ್ಯಾಗ್ ಯೂಸ್ ಮಾಡ್ತೀವಿ ಎಲ್ಲ ಟ್ಯಾಗ್ ಕೂಡ ಇಲ್ಲಿ ಶೋ ಆಗುತ್ತೆ. ಲೈಕ್ ಇಲ್ಲಿ ನೋಡಿದ್ರೆ ಟೈಟಲ್ ಇದೆ H1 ಅಲ್ಲಿ. ಸೊ ಇಲ್ಲೆಲ್ಲ ಬರ್ದಿದ್ದೀವಿ H1 ಟೈಟಲ್ ಇದೆ, ID. ಸೊ ಹಾಗೆ ಟಾಸ್ಕ್ ಫಾರ್ಮ್ ಇದೆ. ಸೊ ನಾವ್ ಇಲ್ಲಿ ಏನೇನು ಕೋಡ್ ಬರ್ದಿರ್ತೀವಿ, ಯಾವ ಟ್ಯಾಗ್ ಯೂಸ್ ಮಾಡಿ ಅದೆಲ್ಲ ಇಲ್ಲಿ ಫುಲ್ ಶೋ ಆಗುತ್ತೆ. ಓಕೆ. ಅಂಡ್ ಇನ್ನೊಂದು ಲೆಂತ್. ಸೊ ನಾವು ಈ ಕೋಡಲ್ಲಿ HTML ಕೋಡಲ್ಲಿ ಎಷ್ಟು ಲೆಂತ್ ಇದೆ ಅಂತ ನೋಡಕ್ಕೆ ಲೆಂತ್ ನ ಯೂಸ್ ಮಾಡ್ತೀವಿ. ಸೊ ಲೆಂತ್ ಬಂದು 29 ಇದೆ. ಹಾಗೆ ಪರ್ಟಿಕ್ಯುಲರ್ ಆಗಿ ಯಾವ್ದೋ ಲಿಂಕ್ ಆಕ್ಸೆಸ್ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟ್ ಡಾಟ್ ಆಲ್ ಅಂತ ಹಾಕಿ ನಿಮ್ಗೆ ಯಾವ ಲೆಂತ್ ಬೇಕು ಆ ಲೆಂತ್ ತಗೊಂಡ್ರೆ ಬರುತ್ತೆ. ಲೈಕ್ ನಾನು 0 ಅಂತ ಹೋದ್ರೆ HTML ಟ್ಯಾಗ್ ಬರ್ಬೋದು, HTML ಟ್ಯಾಗ್ ಬರುತ್ತೆ. ಸೊ 1 ಅಂತ ಅನ್ಕಿದ್ರೆ ಹೆಡ್ ಬರ್ಬೋದು, ಹೆಡ್ ಬರುತ್ತೆ. ಸೊ ಆ ತರ ಲೆಂತ್ ನ ನೀವು ಚೆಕ್ ಮಾಡ್ಬೋದು. ಹಾಗೆ ನೀವು ಪರ್ಟಿಕ್ಯುಲರ್ ಆಗಿ ಬಾಡಿ ಅಂತ ಹಾಕಿದ್ರೆ ಬಾಡಿ ಬರುತ್ತೆ. ಸೊ ಬಾಡಿನ ನೀವು ಆಕ್ಸೆಸ್ ಮಾಡ್ಬೋದು. ಹೆಡ್, ಸೊ ಹೆಡ್ ಅಂತ ಹಾಕಿದ್ರೆ ಹೆಡ್ ಬರುತ್ತೆ.
ಹೆಡ್ನ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇದೇ ತರ ನೀವು ಜಸ್ಟ್ ವ್ಯಾಲ್ ಈಸ್ ಈಕ್ವಲ್ ಟು ಡಾಕ್ಯುಮೆಂಟ್ ಡಾಟ್ ಅಂತ ಹೊಡೆದ್ರೆ ಇಲ್ಲಿ ತುಂಬಾ ಪ್ರಾಪರ್ಟೀಸ್ ಬರುತ್ತೆ. ಓಕೆನಾ, ಡಾಕ್ಯುಮೆಂಟ್ ತುಂಬಾ ಪ್ರಾಪರ್ಟೀಸ್ ಬರುತ್ತೆ. ಇದನ್ನ ನೀವು ಚೆಕ್ ಮಾಡಿ. ಓಕೆನಾ, ನಾನು ಕೆಲವು ಇಲ್ಲಿ ತೋರಿಸಿದ್ದನ್ನಷ್ಟೇ, ಬಟ್ ನೀವು ಬೇರೆದನ್ನ ಚೆಕ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಡಾಕ್ಯುಮೆಂಟ್ ಅಲ್ಲಿ ಯಾವ್ದಾದ್ರು ಪ್ರಾಪರ್ಟೀಸ್ ಇದೆ ಅಂತ. ಲೈಕ್ ಇಲ್ಲಿ HTML ಕೋಡ್ ಅಲ್ಲಿ ಯಾವ್ದಾದ್ರು ಟ್ಯಾಗ್ ಕೊಟ್ಟಿದೀವಿ ಅದನ್ನೆಲ್ಲ ಆಕ್ಸೆಸ್ ಮಾಡಿ ನಾವು JS ಪೇಜ್ ನಲ್ಲಿ ಅದನ್ನ ಆಕ್ಸೆಸ್ ಮಾಡ್ಬೋದು. ಓಕೆನಾ, ಜಸ್ಟ್ ನೀವು ಯಾವ್ದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ಅಸೈನ್ ಮಾಡ್ಕೊಂಡು ಡಾಕ್ಯುಮೆಂಟ್ ಡಾಟ್ ಅಂತ ಹೊಡೆದ್ರೆ ತುಂಬಾ ಪ್ರಾಪರ್ಟೀಸ್ ಬರುತ್ತೆ. ಓಕೆನಾ, ನಾನು ಇಲ್ಲಿ ಎಕ್ಸಾಂಪಲ್ ತೋರಿಸೋದಾದ್ರೆ ತುಂಬಾ ಪ್ರಾಪರ್ಟೀಸ್ ಬರುತ್ತೆ. ಓಕೆ, ನಾನು ಇಲ್ಲಿ ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಲೈಕ್ ಲಿಂಕ್ ತಗೋತೀನಿ. ಲಿಂಕ್ ಇದೆ, ಸೊ ಲಿಂಕ್ ತಗೊಂಡು ಲಿಂಕ್ ನೋಡೋದಾದ್ರೆ ನಾನು HTML ಕೋಡಲ್ಲಿ 2 ಲಿಂಕ್ ಇದೆ, ಒಂದು ಗೂಗಲ್ ಮತ್ತೆ ಯೂಟ್ಯೂಬ್ದು ಸಿಂಪಲ್ ರ್ಯಾಂಡಮ್ గా ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ಗೂಗಲ್ದು ಯೂಟ್ಯೂಬ್ ಬರ್ತಿದೆ. ಸೊ ಇದೇ ತರ ನೀವು ಲೆಂತ್ ಕೂಡ ಆಕ್ಸೆಸ್ ಮಾಡ್ಬೋದು. ಜಸ್ಟ್ 0 ಲೆಂತ್ ಅಲ್ಲಿ ಯಾವ್ದಿದೆ ಅಂತ ನೋಡೋದಾದ್ರೆ ಸೊ ಗೂಗಲ್ ಅಂತ ಬರುತ್ತೆ. ನಾನು ಫಸ್ಟ್ ಗೂಗಲ್ ಹಾಕೊಂಡಿದ್ದೀನಿ. ಸೊ 1 ಅಂತ ಹಾಕಿದ್ರೆ ಯೂಟ್ಯೂಬ್ ಬರುತ್ತೆ. ಸೊ ನಾನಿಲ್ಲಿ 2 ಲಿಂಕ್ ತಗೊಂಡಿರೋದು, ಸೊ ಅದಕ್ಕೆ ಗೂಗಲ್ ಮತ್ತೆ ಯೂಟ್ಯೂಬ್ ಬರ್ತಿದೆ. ಸೊ ಇದೇ ತರ ತುಂಬಾ ಪ್ರಾಪರ್ಟೀಸ್ ಇದೆ, ಅದನ್ನ ನೀವು ಒಂದೊಂದಾಗಿ ಚೆಕ್ ಮಾಡಿ. ಓಕೆನಾ, ಟಾಸ್ಕ್ ಫಾರ್ಮ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಅದೇ ತರ ಫಾರ್ಮು. ಓಕೆನಾ, ನೀವು ಕೋಡ್ ಬರ್ದು ಚೆಕ್ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಟಾಪಿಕ್ ಬಂದು ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಬಗ್ಗೆ. ಇದರಲ್ಲಿ ಫಸ್ಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಇದ್ರ ಬಗ್ಗೆ ನೋಡೋಣ. ಈ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಏನಂದ್ರೆ ಟೆಕ್ಸ್ಟೇ ಹೇಳ್ತಿದೆ ಗೆಟ್ ಎಲಿಮೆಂಟ್ ಬೈ ID ಅಂತ. ಲೈಕ್ HTML ಕೋಡಲ್ಲಿ ನಾವು ಏನೇನು ID ಕೊಟ್ಟಿರ್ತೀವಲ್ಲ ಆ ಐಡಿನೆಲ್ಲ ಜಾವಾಸ್ಕ್ರಿಪ್ಟ್ ಪೇಜ್ ಅಲ್ಲಿ ತಗೊಂಡು ಅದನ್ನ ಆಕ್ಸೆಸ್ ಮಾಡೋದೇ ಗೆಟ್ ಎಲಿಮೆಂಟ್ ಬೈ ID. ಎಕ್ಸಾಂಪಲ್ ನಾನಿಲ್ಲಿ ಐಡಿಗಳು ನೋಡೋದಾದ್ರೆ ಇಲ್ಲೊಂದು ID ಕೊಟ್ಟಿದ್ದೀನಿ ಟೈಟಲ್ ಅಂತ, ಅಂಡ್ ಇಲ್ಲೊಂದು ಟಾಸ್ಕ್ ಫಾರ್ಮ್ ಇದೆ ಐಡಿಗೆ, ಅಂಡ್ ಇಲ್ಲೊಂದು ಟಾಸ್ಕ್ ಲಿಸ್ಟ್ ಇದೆ, ಇಲ್ಲೊಂದು ID ಇದೆ ಕ್ಲಿಯರ್ ಬಟನ್ ಅಂತ. ಸೊ ಇದೇ ತರ ನಾವು ಈ ಐಡಿನ ತಗೊಂಡು ಜಾವಾಸ್ಕ್ರಿಪ್ಟ್ ಪೇಜ್ ಒಳಗೆ ಅದನ್ನ ಈ ID ಒಳಗೆ ಯಾವ ಕೋಡ್ ಬರ್ದಿರ್ತೀವಿ ಅದನ್ನ ಆಕ್ಸೆಸ್ ಮಾಡೋದು, ಅದನ್ನ ಆಕ್ಸೆಸ್ ಮಾಡಬಹುದು. ಎಕ್ಸಾಂಪಲ್ ನಾನು ಇಲ್ಲಿ ಒಂದು H1 ಗೆ ಒಂದು ID ಹಾಕೊಂಡಿದ್ದೀನಿ, ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ. ಲೈಕ್ ಇದು ಹೆಡ್ಡಿಂಗು ಇದೆಯಲ್ಲ ಅದು. ಸೊ ಇದನ್ನ ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡೋಣ. ID ಬಂದು ಟೈಟಲ್, ಇದನ್ನ ತಗೋಣ. ID ಫಸ್ಟ್ ನಾವಿಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ನೇಮ್ ಬಂದು ಟೈಟಲ್. ಸೊ ಇದನ್ನ ನೋಡಿದ್ರೆ ನಮ್ಗೆ ID ಸಿಗುತ್ತೆ. ಸೊ ಇದನ್ನ ಕನ್ಸೋಲ್ ಮಾಡೋಣ. console.log ನಮ್ಗೆ ಇಲ್ಲಿ ಟೈಟಲ್ ಸಿಗ್ತಿದೆ. ಟೈಟಲ್ ಬಂದು ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ ಬರ್ತಿದೆ. ಸೊ ಈ ಐಡಿಗೆ ಯಾವ ID ಅಂತ ಕೂಡ ನಾವು ನೋಡ್ಬೋದು. ನಮ್ಗೆ ID ಗೊತ್ತು, ಜಸ್ಟ್ ಇದೊಂದು ಫ್ಯೂಚರ್ ಇದೆ ಅಂತ ID. ಸೊ ID ಬಂದು ಟೈಟಲ್. ಸೊ ಹಾಗೆ ಕ್ಲಾಸ್ ನೇಮ್ ಕೂಡ ನೋಡ್ಬೋದು. ಕ್ಲಾಸ್ ನೇಮ್ ಬಂದು ಕ್ಲಾಸ್ ನೇಮ್ ಗೊತ್ತಿಲ್ಲ. ಓಕೆ, ಕ್ಲಾಸ್ ನೇಮ್ ಬಂದು ಕಂಟೈನರ್. ಇಲ್ಲಿ ಕ್ಲಾಸ್ ನೇಮ್ ನ ಸಪರೇಟ್ ಆಗಿ ತಗೊಂಡಿಲ್ಲ, ಜಸ್ಟ್ ನಿಮ್ಗೆ ತೋರ್ಸಕ್ಕೆ ಕ್ಲಾಸ್ ನೇಮ್ ಶೋ ಆಗುತ್ತೆ ಅಂತ ತೋರ್ಸಕ್ಕೆ ಇಲ್ಲೇ ಇದೆಯಲ್ಲ ಕ್ಲಾಸ್ ನೇಮ್ ಕಂಟೈನರ್ ಅಂತ. ಸೊ ಅದನ್ನೇ ಇಲ್ಲಿ ಹಾಕೊಂಡಿದ್ದೀನಿ. ಓಕೆ, ನಾನು ಫಸ್ಟ್ ಹೇಳಿದ್ದೀನಿ ಈ ಕೋಡ್ ಬಗ್ಗೆ ಓರಿ ಮಾಡಕ್ ಹೋಗ್ಬೇಡಿ ಅಂತ. ಅಂಡ್ ಇಲ್ಲಿ ಕ್ಲಾಸ್ ನೇಮ್ ಕೂಡ ಶೋ ಆಗುತ್ತೆ. ಅಂಡ್ ಈ ಟೈಟಲ್ ಒಳಗೆ ಏನ್ ಕೋಡ್ ಬರ್ದಿರ್ತೀವಿ ಲೈಕ್ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ, ಇದನ್ನ ಸ್ವಲ್ಪ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ ಇದನ್ನ ಆಕ್ಸೆಸ್ ಮಾಡ್ಬೋದು ಅಂತ ಹೇಳಿದೆ ಜಾವಾಸ್ಕ್ರಿಪ್ಟ್ ಪೇಜ್ ಒಳಗೆ. ಸೊ ಅದನ್ನ ನೋಡೋಣ. ಲೈಕ್ ನಾನು ಪದೇ ಪದೇ console.log ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಅಂತ ಬರೆಯಕ್ಕಾಗಲ್ಲ. ಸೊ ಅದಕ್ಕೆ ಇದನ್ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಕೋತೀನಿ. ಫಸ್ಟ್ ಕಾನ್ಸ್ಟ್ ವ್ಯಾಲ್ ಇರಲಿ, ವ್ಯಾಲ್ ತಗೊಂಡಿದ್ದೀನಿ. ಅಂಡ್ ಇದರಲ್ಲಿ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ವ್ಯಾಲ್ ಫಾಂಟ್ ಸೈಜ್ 50 ಪಿಕ್ಸ್ ಅಂತ ಕೊಟ್ರೆ
ದೊಡ್ಡ ಆಗುತ್ತೆ. ಹೋಗೋಣ. ಅಂಡ್ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಅಂಡ್ ಕಲರ್ ಬಂದು ರೆಡ್ ಅಂತ ಕೊಟ್ರೆ ಅದು ರೆಡ್ ಆಗುತ್ತೆ. ಅಂಡ್ ಟೆಕ್ಸ್ಟ್ ಕಂಟೆಂಟ್ ಮತ್ತೆ ಇನ್ನರ್ ಟೆಕ್ಸ್ಟ್ ಎರಡು ಕೂಡ ಒಂದೇ. ಲೈಕ್ ಟೆಕ್ಸ್ಟ್ ಕಂಟೆಂಟ್ ಅಲ್ಲಿ ನಾನು ಇವಾಗ ಯೆಲ್ಲೋ ವರ್ಡ್ ಅಂತ ಕೊಟ್ರೆ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅದಿದ್ದು ಯೆಲ್ಲೋ ವರ್ಡ್ ಆಗುತ್ತೆ. ಅದೇ ತರ ಇನ್ನರ್ ಟೆಕ್ಸ್ಟ್ ಒಳಗೆ ನಾನು ಕೋಡಿಂಗ್ ಉತ್ಸವ ಅಂತ ಕೊಡ್ತೀನಿ. ಕೋಡಿಂಗ್ ಉತ್ಸವ ಇವಾಗ ಇನ್ನರ್ ಟೆಕ್ಸ್ಟ್ ನ ನೋಡಿದ್ರೆ ಕೋಡಿಂಗ್ ಉತ್ಸವ ಅಂತ ಆಗುತ್ತೆ. ಇನ್ನೊಂದು ಇನ್ನರ್ HTML ಅಂತಿದೆ. ಇದರಲ್ಲಿ ನಾವು ಕಲರ್ ಮತ್ತೆ ಟೆಕ್ಸ್ಟ್ ಕೂಡ ಚೇಂಜ್ ಮಾಡಬಹುದು. ಲೈಕ್ ಇನ್ನರ್ HTML ಇಲ್ಲಿ ನೋಡಿದ್ರೆ ಸ್ಪ್ಯಾನ್ ಸ್ಟೈಲ್ ಕಲರ್ ಬಂದು ಬ್ಲೂ ಹಾಗೆ ಯೆಲ್ಲೋ ವರ್ಡ್ ಅಂತ ಹಾಕೊಂಡಿದ್ದೀನಿ. ಸೊ ಯೆಲ್ಲೋ ವರ್ಡ್ ಆಗಿ ಬ್ಲೂ ಕೂಡ ಕಲರ್ ಬಂದಿದೆ. ಓಕೆನಾ. ಅಂಡ್ ಇದೇ ತರ ನೀವು CSS ಅಲ್ಲಿ ಸ್ಟೈಲ್ ಯಾವ ಚೇಂಜ್ ಮಾಡ್ತೀರಾ ಅಥವಾ ಟೆಕ್ಸ್ಟ್ ಏನ್ ಚೇಂಜ್ ಮಾಡ್ತೀರಾ ಈ ಜಾವಾ ಸ್ಕ್ರಿಪ್ಟ್ ಪೇಜ್ ಮೇಲೆ ಈ ID ನ ಯೂಸ್ ಮಾಡಿ ಚೇಂಜ್ ಮಾಡ್ಬೋದು. ಲೈಕ್ document.getElementById ಏನಂದ್ರೆ HTML ಕೋಡ್ ಒಳಗಿರೋ ID ಕೊಡಿರ್ತೀವಲ್ಲ, ನಿಮ್ಗೆ HTML CSS ಕೋಡ್ ಬರುತ್ತೆ ಅಂದ್ರೆ ID ಮತ್ತೆ ಕ್ಲಾಸ್ ಡಿಫ್ರೆನ್ಸ್ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ HTML ಮತ್ತೆ CSS ಕೋಡ್ ಕಲ್ತ್ಕೊಳ್ಳಿ. ಓಕೆನಾ. ಅಂಡ್ ಈ ID ತಗೊಂಡು ID ಒಳಗಿರೋ ಕೋಡ್ ನ ಆಕ್ಸೆಸ್ ಮಾಡಬಹುದು ಈ document.getElementById ಯೂಸ್ ಮಾಡ್ಕೊಂಡು. ಓಕೆ, ಇದು document.getElementById. ಅಂಡ್ ನೆಕ್ಸ್ಟ್ document.query selector. ಈ ಕ್ವೆರಿ ಸೆಲೆಕ್ಟರ್ ಅಂದ್ರೆ ಸ್ವಲ್ಪ ಸಿಮಿಲರ್ ಟು getElementById ತರನೇ, ಬಟ್ ಇದರಲ್ಲಿ ನಾವು getElementById ಲಿ ಜಸ್ಟ್ ID ನ ತಗೊಂಡು ಆಕ್ಸೆಸ್ ಮಾಡಬಹುದು. ಬಟ್ ಕ್ವೆರಿ ಸೆಲೆಕ್ಟರ್ ಅಲ್ಲಿ ID ನ ಕೂಡ ತಗೋಬಹುದು, ಕ್ಲಾಸ್ ಕೂಡ ತಗೋಬಹುದು, ಹಾಗೆ ಎಲಿಮೆಂಟ್ ಕೂಡ ತಗೊಂಡು ಆಕ್ಸೆಸ್ ಮಾಡಬಹುದು. ಇವಾಗ ಎಕ್ಸಾಂಪಲ್ ನೋಡೋಣ. ಫಸ್ಟ್ ನಾವು ID ತಗೋಣ. ID ಯಾವ ತಗೋಣ ಅಂದ್ರೆ ಟೈಟಲ್ ಅಂತಾನೆ ಇದೆಯಲ್ಲ, ಸೊ ಅದೇ ತಗೋಣ. ಲೈಕ್ ಇದನ್ನ ಕಮೆಂಟ್ ಮಾಡ್ತೀನಿ. ಫಸ್ಟ್ document.query selector. ಈ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನೀವು CSS ಅಲ್ಲಿ ಕೋಡ್ ಬರೀತೀವಲ್ಲ, ID ಗೆ ಹ್ಯಾಶ್ ಹಾಕ್ತೀರಾ, ಸೊ ಕ್ಲಾಸ್ ನೇಮ್ಗೆ ಡಾಟ್ ಹಾಕ್ತೀರಾ. ಸೊ ಅದೇ ತರ ಇಲ್ಲೂ ಹಾಕ್ಬೇಕು, ಅದೊಂದು ರೂಲ್. ಓಕೆ, ಇದನ್ನ ಕನ್ಸೋಲ್ ಮಾಡಿದ್ರೆ ನಮಗೆ H1 ಟೈಟಲ್ ಸಿಗುತ್ತೆ. ಓಕೆ, H1 ಟೈಟಲ್ ಸಿಗುತ್ತೆ. ಓಕೆನಾ. ಹಾಗೆ ನಾವಿಲ್ಲಿ ಕ್ಲಾಸ್ ನೇಮ್ ಕೂಡ ಆಕ್ಸೆಸ್ ಮಾಡಬಹುದು. ಎಕ್ಸಾಂಪಲ್ ಕ್ಲಾಸ್ ನೇಮ್ ಬಂದು ಕಂಟೈನರ್ ಅಂತಾನೆ ಇದೆ. ಇಲ್ಲೇ ತಗೋಣ ಕಂಟೈನರ್. ಸೊ ಕ್ಲಾಸ್ ನೇಮ್ ಬಂದು ಕಂಟೈನರ್. ಸೊ ನಾವು ಕ್ಲಾಸ್ ನೇಮ್ ನ ಆಕ್ಸೆಸ್ ಮಾಡಕ್ಕೆ ಡಾಟ್ ಯೂಸ್ ಮಾಡ್ತೀವಿ. ಕಂಟೈನರ್. ಸೊ ಕಂಟೈನರ್ ಸಿಗ್ತಿದೆ ಡಿವಿಷನ್. ಓಕೆನಾ. ಅಂಡ್ ಅವಾಗ ಹೇಳ್ದಂಗೆ ನಾವಿಲ್ಲಿ ಸಿಂಗಲ್ ಎಲಿಮೆಂಟ್ ಕೂಡ ಆಕ್ಸೆಸ್ ಮಾಡಬಹುದು. ಎಕ್ಸಾಂಪಲ್ ನಾನು ಇಲ್ಲಿ ಯಾವುದೇ ಒಂದು ಸಿಂಗಲ್ ಎಲಿಮೆಂಟ್ H1 ಅಂತ ಇದೆ. ಸೊ ಈ H1 ತಗೊಂತೀನಿ. ಬೇರೆ ಕೂಡ ಎಕ್ಸಾಂಪಲ್ ನೋಡೋಣ. ಫಸ್ಟ್ ಎಕ್ಸಾಂಪಲ್ H1 ಡಾಟ್ H1. H1 ನೋಡಿದ್ರೆ H1 ಅಲ್ಲಿ ಟೈಟಲ್ ಕಂಟೈನರ್ ಎರಡು ಇದೆ. ಸೊ ಇದಕ್ಕೆ ನಾವು ಕಲರ್ ಕೂಡ ಚೇಂಜ್ ಮಾಡಬಹುದು. ಅಂಡ್ ಡಾಟ್ ಸ್ಟೈಲ್ ಕಲರ್ ಗ್ರೀನ್ ಅಂತ ಹಾಕಿದ್ರೆ ಸೊ ಗ್ರೀನ್ ಆಗುತ್ತೆ. ಈ ಸಿಂಗಲ್ ಎಲಿಮೆಂಟ್ಗೆ ಡಾಟ್ ಆಗಲಿ ಹ್ಯಾಶ್ ಆಗಲಿ ಏನು ಹಾಕೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನಾವು ಆಕ್ಸೆಸ್ ಮಾಡಬಹುದು. ಲೈಕ್ ಈ H1 ಒಳಗೆ ಏನಿದೆ, ಈ H1 ಒಳಗೆ ಈ ಟೈಟಲ್ ಇದೆ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ. ಸೊ ಅದಕ್ಕೆ ನಾವು ಗ್ರೀನ್ ಕೊಟ್ಟಿದೀವಿ. ಸೊ ಗ್ರೀನ್ ಕಲರ್ ಚೇಂಜ್ ಆಗಿದೆ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಟೈಟಲ್. ಲೈಕ್ ಇದು ಬಿಟ್ಟು ಬೇರೆ ಎಕ್ಸಾಂಪಲ್ ನೋಡ್ತೀರಾ ಅಂದ್ರೆ ಲೈಕ್ ಇಲ್ಲಿ ಬೇರೆ ಯಾವ್ದಾದ್ರು ಒಂದು ತಗೊಳ್ಳೋಣ. ಲೈಕ್ ಅವಾಗಿಂದ ಕ್ಲಾಸ್ಗೂ ಇದೆ ತಗೋತಾ ಇದೀವಿ, ಐಡಿಗೂ ಇದೆ ತಗೋತಾ ಇದೀವಿ, ಎಲಿಮೆಂಟ್ಗೂ ಇದೆ ತಗೋತಾ ಇದೀವಿ ಅಂದ್ರೆ ಬೇರೆ ಯಾವ್ದಾದ್ರು ತಗೋಣ ಅಂದ್ರೆ ಲೈಕ್ ಓಕೆ ಈ ಬಟನ್ ತಗೋಣ ಬೆಸ್ಟ್. ಯಾವ್ದು ಬಟನ್? ಟಾಸ್ಕ್ ಆಡ್ ಟಾಸ್ಕ್ ಅಂತ ಇದೆಯಲ್ಲ ಈ ಬಟನ್ ತಗೊಂಡು ನೋಡೋಣ. ಲೈಕ್ ಬಟನ್
ಇದೊಂದು ಎಲಿಮೆಂಟ್ ಅಲ್ವಾ. ಬಟನ್ ಸ್ವಲ್ಪ ಚಿಕ್ಕ ಮಾಡ್ಕೊಂಡು ಸ್ವಲ್ಪ ಚಿಕ್ಕ ಮಾಡ್ತೀವಿ. ಕಾಣಿಸುತ್ತೆ ಇವಾಗ, ಚಿಲ್ಲಿ ಸಾಕು. ಸೊ ಈ ಬಟನ್ ತಗೊಂಡು ಅಲ್ಲಿಗೆ ಸ್ಟೈಲಿಗೆ ಫಾಂಟ್ ಸೈಜ್ ಅಂತ ಕೊಟ್ಟಿದ್ದೀನಿ. ಸೊ ಫಾಂಟ್ ಸೈಜ್ ಬಂದು 50 ಪಿಕ್ಸ್, ಇದು ಚೇಂಜ್ ಆಗುತ್ತೆ. ಸೊ ಅದೇ ತರ ನಾವು ಕಲರ್ ಕೂಡ ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್ ನಾನು ಇವಾಗ ಕನ್ಸೋಲ್ ಡಾಟ್ ಬಟನಿಗೆ ಇವಾಗ ಚೇಂಜ್ ಮಾಡಿದ್ರೆ ಎಲ್ಲೋ ವರ್ಡ್ ಅಂತ ಕೊಟ್ಟಿದ್ದೀನಿ ಟೆಕ್ಸ್ಟ್. ಸೊ ಎಲ್ಲೋ ವರ್ಡ್ ಅಂತ ಚೇಂಜ್ ಆಗುತ್ತೆ. ಅದೇ ತರ ನೀವು ಕಲರ್ ಕೂಡ ಚೇಂಜ್ ಮಾಡ್ಬೋದು. ಕನ್ಸೋಲ್ ಡಾಟ್ ಇನ್ನರ್ HTML ಕಲರ್ ಎಲ್ಲ ಕೂಡ ಚೇಂಜ್ ಮಾಡ್ಬೋದು. ಓಕೆನಾ. ಬೇರೆ ಸೆಲೆಕ್ಟರಲ್ಲಿ ಸ್ಪ್ಯಾನ್ ಒಳಗೆ ಬ್ಲೂ ಅಂತ ಕೊಟ್ಟು ಕಲರು ಎಲ್ಲೋ ವರ್ಡ್ ಅಂತ ಕೊಟ್ಟಿದ್ದೀನಿ. ಸೊ ಅದೇ ತರ ಇಲ್ಲಿ ಎಲ್ಲೋ ವರ್ಡ್ ಆಗಿದೆ, ಕಲರ್ ಬಂದು ಬ್ಲೂ ಆಗಿದೆ. ಇದೇ ತರ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನೀವು ID ಮತ್ತೆ ಕ್ಲಾಸ್ನ ಅಥವಾ ಸಿಂಗಲ್ ಎಲಿಮೆಂಟ್ ನ ನೀವು ಆಕ್ಸೆಸ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನಾನಿಲ್ಲಿ HTML ಕೋಡ್ ಅಲ್ಲಿ ಕೆಲವು ಲೀಸ್ಟ್ ಹಾಕೊಂಡಿದ್ದೀನಿ. ಟಾಸ್ಕ್ ಲಿಸ್ಟ್ ಅಂತ ID ಕ್ಲಿ ಕೆಲವು ಲೀಸ್ಟ್ ಹಾಕೊಂಡಿದ್ದೀನಿ. LI ಬಂದು ಲರ್ನ್ HTML, ಲರ್ನ್ CSS, ಲರ್ನ್ ಜಾವಾಸ್ಕ್ರಿಪ್ಟ್ ಅಂತ ಆ ಲೀಸ್ಟ್ ಇಲ್ಲಿ ಶೋ ಆಗ್ತಿದೆ. ಓಕೆ, ಈ 3 ಲೀಸ್ಟ್. ಸೊ ಈಗಿದ್ದಾಗ ಈ ಎಲಿಮೆಂಟ್ ತಗೊಂಡು ಸೇಮ್ ಎಲಿಮೆಂಟ್ ಇದೆಯಲ್ಲ LI ಅಂತ, ಈ ಎಲಿಮೆಂಟ್ ತಗೊಂಡು ಹೇಗೆ ಆಕ್ಸೆಸ್ ಮಾಡ್ತೀರಾ ಅಂತ ನೋಡೋಣ. ಲೈಕ್ LI ತಗೊಂಡ್ರೆ ಒಂದ್ ಮಾತ್ರ ಚೇಂಜ್ ಆಗುತ್ತೆ, ಬಟ್ ನಂಗೆ 3 ಚೇಂಜ್ ಆಗ್ಬೇಕು. ಅವಾಗ ಏನ್ ಮಾಡ್ತೀರಾ ಅಂದ್ರೆ, ಅದಕ್ಕೆ ವರ್ಡ್ ಇದೆ. ಲೈಕ್ ನಾವು ಫಸ್ಟ್ ಕನ್ಸೋಲ್ ಮಾಡೋಣ. ಲೈಕ್ ಇದೇ ಕಾಪಿ ಮಾಡ್ಕೋತೀನಿ. ಇವಾಗ LI ಕೊಟ್ರೆ ಗ್ರೀನ್ ಅಂತ ಕೊಟ್ಟಿದ್ದೀನಿ. ಸೊ ಫಸ್ಟ್ LI ಚೇಂಜ್ ಆಗುತ್ತೆ. ಫಸ್ಟ್ ಲಿಸ್ಟ್ ಅಲ್ಲಿರೋ ಲರ್ನ್ HTML ಅನ್ನೋದು ಚೇಂಜ್ ಆಗುತ್ತೆ. ಬಟ್ ಲಾಸ್ಟ್ ಮತ್ತೆ ಸೆಕೆಂಡ್ ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ಲಾಸ್ಟ್ ಈಸಿ. ಇದನ್ನೇ ಕಾಪಿ ಮಾಡ್ಕೊಂತೀನಿ. LI ಕೋಲನ್ ಲಾಸ್ಟ್ ಚೈಲ್ಡ್ ಅಂತ ಹಾಕಿದ್ರೆ ಲಾಸ್ಟ್ ಚೈಲ್ಡ್ ಬಂದು ರೆಡ್ ಅಂತ ಕೊಡ್ತೇನೆ. ಸೊ ಲಾಸ್ಟ್ ಚೈಲ್ಡ್ ಬಂದು ಲರ್ನ್ ಜಾವಾಸ್ಕ್ರಿಪ್ಟ್ ಅಂತ ಚೇಂಜ್ ಆಗುತ್ತೆ. ಸೊ ಇದನ್ನೇ ಪ್ರಾಬ್ಲಮ್ ಇಲ್ಲ. ಬಟ್ ನಮಗೆ ಸೆಂಟ್ರಲ್ಲಿ ತುಂಬಾ ಲೀಸ್ಟ್ ಇರುತ್ತೆ. ಸೊ ಅದನ್ನ ಚೇಂಜ್ ಮಾಡೋದಂದ್ರೆ ಕಾಪಿ ಮಾಡ್ಕೊಂಡು ಅದಕ್ಕೊಂದು ವರ್ಡ್ ಇದೆ, ನೆಂತ್ ಚೈಲ್ಡ್ ಅಂತ. LI ಕೋಲನ್ ನೆಂತ್ ಚೈಲ್ಡ್ 2 ಆ ಪೊಸಿಷನ್ ಕೊಡ್ಬೇಕಷ್ಟೇ. ಲೈಕ್ ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ. ಎಲ್ಲೋ ಚೇಂಜ್ ಆಗುತ್ತೆ. ಲೈಕ್ ನೆಂತ್ ಚೈಲ್ಡ್ ಅಂತ ಕೊಟ್ಟರು, ಲೈಕ್ ನೆಂತ್ ಚೈಲ್ಡ್ ಅಂತ ಕೊಟ್ಟು ಆ ಪೊಸಿಷನ್ ಏನಿದೆ ಆ ಪೊಸಿಷನ್ ನಂಬರ್ ಕೊಡಬೇಕು. ಈ ಪೊಸಿಷನ್ ಏನಿದೆ ಲೈಕ್ ಸೆಕೆಂಡ್ ಅಲ್ವಾ, ಫಸ್ಟ್ ಸೆಕೆಂಡ್. ಸೊ ಸೆಕೆಂಡ್ ಅಂತ ಕೊಟ್ಟಿದ್ದೀನಿ. ಸೊ ಅದು ಚೇಂಜ್ ಆಗುತ್ತೆ. ನಿಮ್ಗೆ ಎಷ್ಟೇ ಲೀಸ್ಟ್ ಇರಲಿ, ಆ ಲೀಸ್ಟ್ ಒಳಗೆ ಫಸ್ಟ್ ಬಂದು ಲೈಕ್ LI ಅಂತ ಕೊಟ್ಟರೆ ಅದು ಫಸ್ಟ್ ಚೇಂಜ್ ಆಗುತ್ತೆ. ಲಾಸ್ಟ್ ಚೈಲ್ಡ್ಗೆ ಲಾಸ್ಟ್ ಚೈಲ್ಡ್ ಅಂತ ಕೊಡಿ, ಅದು ಲಾಸ್ಟ್ ಚೈಲ್ಡ್ ಚೇಂಜ್ ಆಗುತ್ತೆ. ಲೈಕ್ ಲಾಸ್ಟ್ ಲೀಸ್ಟ್. ಸೊ ನಿಮ್ಗೆ ಸೆಂಟ್ರಲ್ಲಿ ಯಾವ್ದಾದ್ರು ಚೇಂಜ್ ಮಾಡ್ಬೇಕಂದ್ರೆ ಲೈಕ್ ನೆಂತ್ ಚೈಲ್ಡ್ ಅಂತ ಕೊಟ್ಟು ಆ ಎಷ್ಟನೇ ಪೊಸಿಷನ್ ಇದೆ ಆ ಪೊಸಿಷನ್ ನಂಬರ್ ಕೊಡಿ ಅಷ್ಟೇ, ಅದು ಚೇಂಜ್ ಆಗುತ್ತೆ. ಓಕೆ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಏನೇನು ಮಾಡಿದ್ವಿ ಅಂತ ಕ್ವಿಕ್ ರಿವಿಷನ್ ಮಾಡೋಣ. ಫಸ್ಟ್ ನಾವು ಡಾಕ್ಯುಮೆಂಟ್ ಕೆಲವು ಪ್ರಾಪರ್ಟೀಸ್ ಅಥವಾ ಮೆಥಡ್ಸ್ ನೋಡಿದ್ವಿ. ಲೈಕ್ ಡಾಕ್ಯುಮೆಂಟ್ ಆರ್ ಅಂತ ಹೊಡೆದ್ರೆ ಎಲ್ಲ ಟ್ಯಾಗ್ಸ್ ಬರುತ್ತೆ, ಅದನ್ನ ಆಕ್ಸೆಸ್ ಮಾಡ್ಬೋದು. ನೀವು ಪರ್ಟಿಕ್ಯುಲರ್ ಆಗಿ ಆಕ್ಸೆಸ್ ಮಾಡ್ಬೇಕಂದ್ರೆ ಬಾಡಿ ಹೆಡ್ ಅಂತ ತಗೋಬಹುದು.
ಇನ್ನು ಕೆಲವನ್ನ ನೀವೇ ಟ್ರೈ ಮಾಡಿ ಅಂತ ಹೇಳಿದೆ, ಲೈಕ್ ಸ್ಕ್ರಿಪ್ಟ್, ಫಾರ್ಮು ಅವನ್ನ ನೀವೇ ಟ್ರೈ ಮಾಡಿ. ಅಂಡ್ ಇನ್ನೊಂದು ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಅಲ್ಲಿ ಮೇನ್ ಆಗಿ 2 ಇದೆ. ಒಂದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ, ಓಕೆ, ಇನ್ನೊಂದು ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಅಂತ. ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಏನಂದ್ರೆ HTML ಕೋಡ್ ಒಳಗೆ ಯಾವ್ಯಾವ್ದು ಐ ಡಿ ಇದೆ ಐಡಿನ ತಗೊಂಡು ಅದ್ರೊಳಗೆ ನಾವು ಏನೇನು ಕೋಡ್ ಬರ್ತೀವಿ ಅದನ್ನ ಆಕ್ಸೆಸ್ ಮಾಡಬಹುದು. ನಾವು ಎಕ್ಸಾಂಪಲ್ ಆಗಿ ಇಲ್ಲಿ ಟೈಟಲ್ ಅನ್ನೋ ಒಂದು ಐ ಡಿ ತಗೊಂಡಿದ್ವಿ, ಟೈಟಲ್. ಇದ್ರೊಳಗೆ ನಾವು ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅನ್ನೋ ಒಂದು ಟೆಕ್ಸ್ಟ್ ಬರ್ದಿದ್ದೀವಿ, ಲೈಕ್ ಹೆಡ್ಡಿಂಗು. ಸೊ ಅದನ್ನ ಆಕ್ಸೆಸ್ ಮಾಡಿ ನೋಡಿದ್ವಿ. ಈ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಏನಂದ್ರೆ ಜಸ್ಟ್ ಐ ಡಿ ಮಾತ್ರ ಆಕ್ಸೆಸ್ ಮಾಡಬಹುದು. ಅಂಡ್ ಕ್ವೆರಿ ಸೆಲೆಕ್ಟರ್, ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಏನಂದ್ರೆ ನಾವು ಐ ಡಿ ಮತ್ತೆ ಕ್ಲಾಸು ಅಥವಾ ಯಾವ್ದಾರ ಒಂದು ಎಲಿಮೆಂಟ್ ನ ಕೂಡ ಆಕ್ಸೆಸ್ ಮಾಡಬಹುದು. ನಾವಿಲ್ಲಿ ಟೈಟಲಿಗೆ ಹ್ಯಾಶ್ ಹಾಕೋಬೇಕು, ಕ್ಲಾಸ್ ನೇಮಿಗೆ ಡಾಟ್ ಹಾಕೋಬೇಕು. ನಾವು CSS ಅಲ್ಲಿ ಏನ್ ರೂಲ್ ಫಾಲೋ ಮಾಡ್ತೀವಿ ಅದೇ ರೂಲ್ ಇಲ್ಲಿ ಫಾಲೋ ಮಾಡಬೇಕು. ಅಂಡ್ ಅದೇ ನಾವು ಯಾವ್ದಾರ ಒಂದು ಸಿಂಗಲ್ ಎಲಿಮೆಂಟ್ ತಗೋತೀವಿ ಅಂದ್ರೆ ಅದಕ್ಕೇನು ಹಾಕೋ ಅವಶ್ಯಕತೆ ಇರಲ್ಲ. ಓಕೆ, ಇದರಲ್ಲಿ ಸ್ಟೈಲು, ಟೆಕ್ಸ್ಟ್ ಕಂಟೆಂಟು ಎಲ್ಲ ಕೂಡ ಚೇಂಜ್ ಮಾಡಬಹುದು. ಅಂಡ್ ಕೆಲವು ಪ್ರಾಜೆಕ್ಟ್ ಗಳಲ್ಲಿ ತುಂಬಾ ಲೀಸ್ಟ್ ತಗೋತೀವಿ, ಎಕ್ಸಾಂಪಲ್ ಟು ಡೂ ಲಿಸ್ಟ್ ಅಲ್ಲೇ ತುಂಬಾ ಲೀಸ್ಟ್ ಬರುತ್ತೆ. ಸೊ ಆ ಲೀಸ್ಟ್ ನ ಆಕ್ಸೆಸ್ ಮಾಡಕ್ಕೆ ಲೈಕ್ ಫಸ್ಟ್ ಲಿಸ್ಟ್ಗೆ ಜಸ್ಟ್ ಲೀಸ್ಟ್ ಅಂತ ತಗೋತೀವಿ, ಏನೋ ಟ್ಯಾಗ್ ಅದು, ಸೊ ಎಲ್ಲ ಅಂತ ತಗೋತೀವಿ. ಲಾಸ್ಟ್ ಚೈಲ್ಡ್ ಅಂತ ತಗೋತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಸೆಂಟ್ರಲ್ ಇರುತ್ತಲ್ಲ ಅದಕ್ಕೆ ನೆಂತ್ ಚೈಲ್ಡ್ ಅಂತ ತಗೊಂಡು ಆ ಪೊಸಿಷನ್ ನಂಬರ್ ಯಾವುದು ಆ ನಂಬರ್ ಕೊಡ್ತೀವಿ. ಓಕೆನಾ, ಇದು ಕ್ವೆರಿ ಸೆಲೆಕ್ಟರ್ ಅಲ್ಲಿ ಆಕ್ಸೆಸ್ ಮಾಡಬಹುದು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.